ಕಣ್ಣು ಮುಂದೆ ಇದೆ, ಡೆವಲಪ್ ಮಾಡಿರೋದು ಇದೆ, ಯಾರು ಸುಳ್ಳು ಹೇಳೋ ಅವಶ್ಯಕತೆ ಏನಿಲ್ಲ ಇಲ್ಲಿ ಅಲ್ವಾ. ಅದನ್ನ ಗಮನಿಸಿ ನಿಮ್ಮ ಮಕ್ಕಳಿಗೆ ಫ್ಯೂಚರಲ್ಲಿ ಒಳ್ಳೆ ಫ್ಯೂಚರ್ ಬರಬೇಕು ಅಂದರೆ ಕರೆಕ್ಟಾಗಿ ಮೋದಿಜಿಯಿಂದ BJP ಓಟ್ ಹಾಕಿ. ಜೈ ಹಿಂದ್, ಜೈ ಭಾರತ್. ನಾನು ಕಾಂಗ್ರೆಸ್ ವಕ್ತಾರ. ಕಾಂಗ್ರೆಸ್ ನಾನು ವರ್ಕ್ ಮಾಡೋದು. ನೋಡಿ, ಮೇಯ್ನಾಗಿ ನೀವು ಕೇಳ್ತಾ ಇದ್ರು, ಇದು ಹೇಳ್ತಾ ಇದ್ರು GST ಬಗ್ಗೆ ಹೇಳ್ತಾ ಇದ್ರು. 3 ಸ್ಟೇಟ್ ಈಗ ಡಿಪ್ಪಲ್ಲಿದೆ. ಒಂದು ಕೇರಳಕ್ಕೆ ಆ್ಯಕ್ಚುಲಿ ಪಿಣರಾಯಿ ಅವರಿಗೆ 5,000 ಕೋಟಿ ಕೊಡ್ತೀನಿ ಅಂತ ಘೋಷಿಸಿದೆ. ಬೇಡ, ನನಗೆ 10,000 ಬೇಕು ಅಂತ ಕೇಳಿದ್ರು. 10,000 ಕೋಟಿ ಕೊಡೋಕ್ಕಾಗಲ್ಲ ಅಂತಂದು ಈಗ ರಾಜಕೀಯ ಬಂದಾಗ ಏನು ಮಾಡ್ತಾ ಇದ್ದಾರೆ, ನಾವು ಗೆಲ್ಲೇಬೇಕು, ನೀವು ಗೆಲ್ಸ್ಕೊಡಿ, ನೀವು ಕೇಳಿದಷ್ಟು ಹಣ ನಾವು ಕೊಡ್ತೀನಿ ಅಂತ ಇದ್ದಾರೆ. ಇದು ಬಂದ್ಬಿಟ್ಟು ಕೇರಳದಲ್ಲಿ ನಡೀತಾ ಇರೋದು. ಇವತ್ತು ಕೇರಳ ಸ್ಥಿತಿ ಹೆಂಗೆ ಆಗಿದೆ, GST ಅಂದರೆ ಮೈನಸ್ನಲ್ಲಿ ಓಡ್ತಾ ಇದೆ. GST ಟೂರಿಸಮ್ ಡಿಪ್ ಆಗಿದೆ. ಪ್ಲಸ್ ಆ್ಯಡೆಡ್ ಟು 30 ಇವತ್ತು ಅವ್ರದ್ದು ಪೂರ್ತಿ ಏನು ವ್ಯವಹಾರಗಳಿದೆ ಎಲ್ಲ ಡಿಪ್ ಆಗಿದೆ. ಇದು ಒಂದು ಸ್ಟೇಟ್. 3 ಸ್ಟೇಟ್ ಡಿಪ್ ಆಗಿದೆ. ಇನ್ನೊಂದು ಬಂದು ಪಂಜಾಬ್ನಲ್ಲಿ ಏನಾಗಿದ್ರೆ, ರೈತರು ಹೋರಾಡಿದ್ರು. 1 ವರ್ಷ ಕಂಟಿನ್ಯೂಸ್ ಆಗಿ ಹೋರಾಡಿ 30-40 ಜನ ಸತ್ತೋದ್ರು. ಇದರ ಪರವಾಗಿನೂ ಏನು ಮಾಡಿದ್ರೆ ನಾವು ಏನೂ ಅಲ್ಲಿ ಕೊಡಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಏನು ಘೋಷಿಸಿದ್ರು ಯಾವುದು ಕೊಡಲಿಲ್ಲ, ಒಂದು ಐಟಮು ಕೊಡಲಿಲ್ಲ. ಕೊಡಬೇಕಾಗಿತ್ತು. ಯಾಕೆಂದರೆ ಪ್ರಧಾನಮಂತ್ರಿ ಆದವರು ಎಲ್ಲರೂ ಈಕ್ವಲ್ ಆಗಿ ನೋಡಬೇಕು. ಇದು ಒಂದು ಮನೆಯಲ್ಲಿ ಮಕ್ಕಳಿದ್ದಾರೆ 6 ಜನ ಅಂದರೆ 6 ಜನ ಮಕ್ಕಳು ಈಕ್ವಲ್. ಎಲ್ಲೋ ಒಬ್ರಿಗೆ ಒಂದು ಜಾಸ್ತಿ ಒಬ್ರಿಗೆ ಕಡಿಮೆ ಅಂತ ಮಾಡೋಕ್ಕೆ ಬರಲ್ಲ. ಅಂಥದ್ರಲ್ಲಿ ಏನಾಗಿದೆ, ಈಗ ಪಂಜಾಬಲ್ಲೂ ಅವ್ರು ಕೊಡಲಿಲ್ಲ. ಈಗ ನೆಕ್ಸ್ಟ್ ಬಂದು ಈಗ ಅಸ್ಸಾಂನಲ್ಲಿ ಗಲಾಟೆ ನಡೀತು, ಹೋಗಲೇ ಇಲ್ಲ. ಹಂಗೆ ಮಾಡಬಾರ್ದು. ಯಾಕೆಂತಂದರೆ ಒಂದ್ಸಲಿ ದೇಶ ಅಲ್ಲ ಸರ್, ಇವಾಗ ಶಿವಮೊಗ್ಗದಲ್ಲಿ ಹಿಂದೂಗಳ ಮೇಲೆ ಕೋಮಗಲಮೆ ನಡೀತು, ಸರಿನಾ? ಅವಾಗ ಕಾಂಗ್ರೆಸ್ ಅವರು ಏನು ಕೈಗೊಳ್ಳಿಲ್ಲ ಸರ್, ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಅಲ್ಲಿ BJPನವ್ರು ಇದ್ರು, ಎಲ್ಲ ಸ್ಟ್ರಾಂಗ್ ಮಾಸ್ಟರ್ಸ್ ಇದ್ರು. ಆರ್ಡಿನರಿ ಹೇಳ್ತಾ ಇಲ್ಲ, ಮಾಸ್ಟರ್ಸ್ ಎಲ್ಲ ದೊಡ್ಡ ಲೀಡರ್ಸ್ ಇದ್ರು. ಏನೇ ಮಾಸ್ಟರ್ ಇದ್ರು ಪವರ್ ಯಾರ ಕೈಲಿತ್ತು ಸರ್? ಅಲ್ಲ, ಪವರ್ ಇದ್ರು ಸಹ ಅವರು MP ಗಳು ಯಾರಿದ್ರಲ್ಲಿ, ಎಲ್ಲ MP ಗಳು BJPನವ್ರು ಇದ್ರು. ಅವ್ರು ಏನಾದ್ರು ಹೇಳಿ ಮಾಡಿಸ್ಬೋದಾಗಿತ್ತು. ಯಾರು ಏನು ಗೊತ್ತಾಗ್ತಿಲ್ಲ. ಈವನ್ ಹಂಗಂತ ನೆನಪಾಯ್ತು, GST ಇದು ಮಾಡ್ಬೇಕಾದ್ರೆ DK ಸುರೇಶ್ ಅವರು ಫೈಟ್ ಮಾಡಿದ್ರು, ಟೇಬಲ್ ತಟ್ಟು ಹೇಳಿದ್ರು, ನಮಗೆ ಬರಲಿಲ್ಲ, ನಮ್ಗೆ ಎಷ್ಟು ಬೇಕು, 100 ರೂಪಾಯಿ ಕೊಟ್ಟರೆ ನಾವು ಇಲ್ಲಿಂದ GST ಕಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಬರೋದು 12 ರೂಪಾಯಿ ಅಷ್ಟೇ. ಇವತ್ತು ನಡೀತಾ ಇದೆ ಅದು ಚರ್ಚೆ. ಆದರೆ ಇವತ್ತು ಸೋಲಿಸ್ಬೇಕು ಅಂತ ಹೋರಾಡ್ತಾ ಇದ್ದಾರೆ ಕಾಂಗ್ರೆಸ್ನ. ಅದು ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇವಾಗ DK ಸುರೇಶ್ ಅವ್ರಿಗೂ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ತುಂಬಾ ಪೈಪೋಟಿ ಇದೆ. ಹೌದು, ಇದೆ. ಅದ್ರ ಬಗ್ಗೆ ಏನ್ ಮಾತಾಡ್ತೀರಾ ಸರ್? ನೋಡಿ, ಬಂಡೆನೇ ಬಂಡೆನ ಸೋಲ್ಸಕ್ ಸಾಧ್ಯನೇ ಇಲ್ಲ. ಬಂಡೆ ಹೊಡೆಯಕ್ಕೆ ಆಗಲ್ಲ. ಅಲ್ಲ ಸರ್, ಒಳ್ಳೆ ಮನ್ಸಿದ್ರೆ ಎಂತ ಬಂಡೆನ್ ಬೇಕಾದ್ರೆ ಗೆಲ್ಬೋದಲ್ಲ. ಮನಸ್ಸು ಗೆಲ್ಬೋದು ಅಷ್ಟೇ ಹೊರತು, ಆದ್ರೆ ಬಂಡೆನ ಗೆಲ್ಲಕ್ಕಾಗಲ್ಲ, ಹೊಡೆಯಕ್ಕಾಗಲ್ಲ. ಅಲ್ಲ ಸರ್, ಮನ್ಸಿಗೆ ಇದ್ರೆ ಸಾಕಲ್ಲ ಸರ್, ಇನ್ನೇನ್ ಬೇಕು ಸರ್? ಯಾಕಂದ್ರೆ ನಮಗೆ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅದನ್ನ ನೋಡ್ಬೇಕು ಹೊರತು, ಯಾರು ನಮ್ಮ ಪರವಾಗಿ ನಿಂತ ಲೀಡರ್ ಮಾತಾಡ್ತಾರೋ ಅವ್ರು ಬೇಕು ನಮ್ಗೆ. ಈಗ DK ಸುರೇಶ್ ಅಂತವ್ರು ಇಲ್ಲಿ ನಿಂತ್ಕೊಂಡು ನಮಗೆ ಮಾತಾಡಿದ್ರು, ಏನು ನಮ್ಗೆ GST ಬೇಕು, ಯಾಕೆ ಕೊಡಲ್ಲ ನೀವು, ಯಾಕೆ ಕೊಡ್ತಾ ಇಲ್ಲ ನೀವು ಅಂತಂದು. ನಾವು ಏನು ಗ್ಯಾರಂಟಿ ನಡೆಸಬೇಕು ಅಂತ ಏನು ಕೇಳ್ತಾ ಇಲ್ಲ. ಅದು ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಕೇಳಿದ್ವಿ. ಈಗ ಶ್ರೀರಾಮ ಕಟ್ಟಿದ್ರು 14,000 ಎಕರೆನಲ್ಲಿ ಪಾರ್ಲಿಮೆಂಟ್ ಕಟ್ಟಿದ್ರು, ನಮ್ಗೆ ಅದು ಬೇಕಿರ್ಲಿಲ್ಲ. ಪಾರ್ಲಿಮೆಂಟಿಗೆ 800 ಜನ ಕುತ್ಕೊಳಕ್ ಅಷ್ಟು ದೊಡ್ಡ ಪಾರ್ಲಿಮೆಂಟ್ ನಮಗೆ ಬೇಕಿರ್ಲಿಲ್ಲ. ಅಲ್ಲ ಸರ್, ಬೇರೆಯವ್ರಿಗೆ ಬೇಕಿತ್ತು. ಬಡವರಿಗೆ ಊಟ ಬೇಕಿತ್ತು. 800 ಜನ ಕುತ್ಕೊಳಕ್ ನಮ್ಮ ಹತ್ರ ಹಳೇದು ಈ ನೆಹರು ಕಾಲದಿಂದ ಏನಿತ್ತು ಪಾರ್ಲಿಮೆಂಟ್ ಬೇಕಾದಷ್ಟು ಆಗಿತ್ತು. ಅಂತದ್ 14 ಎಕರೆ ಮಾಡಿ ಅಲ್ಲಿ ಇದು ಮಾಡೋಕ್ಕೆ, ಯಾರನ್ನೋ ಮೆಚ್ಚಕ್ಕೆ, ಹೊರಗಡೆಯಿಂದ ನಾವು ಮೆಚ್ಚಕ್ಕೆ, ಲೀಡರ್ಸ್ ಮೆಚ್ಚಕ್ಕೆ ಅಥವಾ ಇವರು ಪಬ್ಲಿಸಿಟಿ ತಗೊಳಕ್ಕೆ ಅದು ಬೇಕೇ ಇರಲಿಲ್ಲ. ಅಲ್ಲ ಸರ್, ಇವಾಗ ನೋಟ್ ಬ್ಯಾನ್ ಆಯ್ತು, ಎಷ್ಟೋ ಬ್ಲಾಕ್ ಮನಿಗಳು ಹೋಯ್ತು. ನೋಟ್ ಬ್ಯಾನ್ ವಿಷಯಕ್ಕೆ ಬಂದ್ರೆ ನಾನು ಹೇಳ್ತೀನಿ, ಈಗ 2,000 ರೂಪಾಯಿ ಮಾಡಿದ್ರು ಬ್ಲಾಕ್ ಮನಿ, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಮಾಡಕ್ಕೆ ಆಗ್ಲಿಲ್ಲ, ನಿಲ್ಲಿಸಿದ್ರು. ಈ 500 ರೂಪೀಸ್ ಬ್ಲಾಕ್ ಮನಿನಲ್ಲಿ ಓಡ್ತಾ ಇದೆ. ಆಕ್ಚುಲಿ ಗೊತ್ತಿಲ್ಲ ಇವ್ರಿಗೆ. ಇವಾಗ 2,000 ಸ್ಟಾಪ್ ಆಗಿದೆ. 500 ರೂಪೀಸ್ ನಿಲ್ಲಿಸ್ತೀನಿ ಅಂತ ಇದ್ದಾರೆ. ಈ ಎಲೆಕ್ಷನ್ ಆದ್ಮೇಲೆ 500 ರೂಪಾಯಿ ನೋಟು ನಿಲ್ಲಿಸ್ತೀನಿ. ಯಾಕೆ ಅಂತಂದ್ರೆ ದೊಡ್ಡವ್ರ ಹತ್ರ ಮಾತ್ರ ದುಡ್ಡಿದೆ. ಬಡವ್ರ ಮಿಡಲ್ ಕ್ಲಾಸ್, ಬಡವ್ರಲ್ಲಿ ಮಿಡಲ್ ಕ್ಲಾಸ್ ನಲ್ಲಿ ಎಲ್ಲೂ 500 ರೂಪಾಯಿ ಇಲ್ಲ. ಓಕೆ, ಅದಾಯ್ತಾ? ಇವೇನು ಫೋನ್ ಪೇ ಅಂತ ಮಾಡ್ತಾ ಇದ್ದಾರೆ ಅಥವಾ ಗೂಗಲ್ ಪೇ ಇವೆಲ್ಲ ಮಾಡ್ತಾರೆ, ಎಲ್ಲ ನಿಲ್ಲುತ್ತೆ. ಒಂದೇ ಬರೋದು ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಜಿಯೋ ಪೇ. ಅಂದ್ರೆ ಏನು, ಅಂಬಾನಿ ಅದಾನಿ ಇವರೇ ಮುಂದುವರಿಬೇಕು ಹೊರತು ದೇಶದಲ್ಲಿ ಇನ್ಯಾರು. ಆಮೇಲೆ ಲೀಡರ್ ಪೈಕಿ ಏನಾದ್ರು ನೀವು ಬಂದ್ರೆ
ಲೀಡರ್ಸ್ ಯಾರು ಇವರು ಉದ್ಧಾರ ಮಾಡಿ ಮೇಲೆ ಎತ್ತಿಲ್ಲ, ಯಾರು ಉದ್ಧಾರ ಮಾಡಿ ಮೇಲೆ ಎತ್ತಲಿಲ್ಲ. ಯಡಿಯೂರಪ್ಪನ ಮೂಲೆ ಮಾಡಿಟ್ರು, ಈಶ್ವರಪ್ಪನ ಮೂಲೆ ಮಾಡಿಟ್ರು. ಯಾರು ನೀವು ತಗೊಳ್ಳಿ, ರವಿ ಸಿಟಿ ರವಿನ ತಗೊಂಡ್ರು ಮೂಲೆ ಮಾಡಿಟ್ರು. ಮತ್ತೆ ಹೇಳ್ತಾರೆ ಚಾಣಕ್ಯ ನಾವು, ಚಾಣಕ್ಯ ನಾವು, ಚಾಣಕ್ಯ. ಯಾವ ಚಾಣಕ್ಯ ಅದೇ ತಗೊಂಡೋಗಿ ಇವ್ರನ್ನ ಇವ್ರು ಇದಕ್ಕೆ ಜಗದೀಶ್ ಶೆಟ್ಟರ್ನ ತಗೊಂಡೋಗಿ ಬೆಳಗಾವಿ ಹಾಕಿದ್ದಾರೆ. ಯಾರೇ ಹಾಕೋದು ಹಂಗೆಲ್ಲ ಹಾಕ್ತಾರೆ. ಎಲ್ಲಿ ವರ್ಕ್ ಮಾಡಿರ್ತಾರೋ, ಜನದ ಜೊತೆ ಓಡಾಡಿರ್ತಾರೋ ಅವ್ರನ್ನ ಹಾಕ್ಬೇಕಲ್ಲಿ. ಅದು ಅಲ್ಲ, ನಮಗೆ ಕಾಂಗ್ರೆಸ್ಸಿಗೆ ಅನುಕೂಲ ಆಯ್ತು ಬಿಡಿ, ಭಾರಿ ಒಳ್ಳೇದಾಯ್ತು. ಅವ್ರು ಚಾಣಕ್ಯ ಅಂತಲೇ ಹೇಳ್ಕೊಂಡು ಓಡಾಡಲಿ, ನಾವು ಹಂಗೆ ಹೇಳೋಣ. ನಮ್ಗೆ ಎಲ್ಲಿ ಗೆಲ್ಲಿಸ್ಬೇಕು ನಾವು ಪಕ್ಷದಲ್ಲಿ ನಾವು ಹಾಕಿ ಗೆಲ್ಲಿಸಿ ತೋರಿಸ್ತೀವಿ. ಬಟ್ ಆದರೆ ಆ ಪದಕ್ಕೆ ಅದು ಇದು ಕೊಡಲ್ಲ. ಅಂದ್ರೆ ನಮ್ಮ ಪ್ರಕಾರ ಈ ಸಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಸರ್. ನಾವು ಅಂದ್ರೆ 28 ಕ್ಷೇತ್ರ ಇದೆ, 28ರಲ್ಲಿ ಬರ್ತೀವಿ ಅಂತ ನಾವೇನು ಹೇಳಲ್ಲ. ಟ್ರೈ ಮಾಡ್ತೀವಿ, ಟ್ರೈ ಅಟ್ಲೀಸ್ಟ್ ಒಂದು 20 ಟ್ರೈ ಮಾಡ್ತೀವಿ, ಗ್ಯಾರಂಟಿ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಬೇರೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೇಳೋದು ತುಂಬಾ ಇದೆ. ಬಿಜೆಪಿ ಹೇಳ್ಬೇಕು ಅಂದ್ರೆ ಸದ್ಯಕ್ಕೆ ಸಾಕು ಇಷ್ಟು ಸದ್ಯಕ್ಕೆ ಸಾಕಿಷ್ಟು. ಯಾಕಂದ್ರೆ ಎಲ್ಲದನ್ನು ಕವರ್ ಮಾಡಬೇಕು ಅಂತಂದ್ರೆ ಪೂರ್ತಿ ಕವರ್ ಮಾಡ್ಬೋದು. ಓಕೆ, ಬರೀ ಮೋದಿ ಅಂತ ಹೇಳಿದ ತಕ್ಷಣ ಆಗ್ಬಿಡಲ್ಲ. ಜನಕ್ಕೆ ಮೋದಿ ಮೇಲೆ ನನಗೂ ಇದೆ ಪ್ರೀತಿ, ಮೋದಿ ಮಾಡ್ತಾರೆ, ಲೀಡರ್ಶಿಪ್ ಚೆನ್ನಾಗಿದೆ ಅಂತ. ಆದ್ರೆ ನಮಗೆ ಬೇಕಾಗಿರೋದು ಕೆಲಸ, ಇಲ್ಲಿ ಮಾಡಬೇಕಾಗಿರುವಂತ ಕೆಲಸ ಇದೆ. ನಮ್ಮ ಈಗ ಕೊರೋನಾ ಟೈಮಲ್ಲಿ ಪ್ರಾಬ್ಲಮ್ ಆಯ್ತು. ಇಲ್ಲಿ ಸೌಮ್ಯ ರೆಡ್ಡಿ ಬಂದು ಊಟ ಹಂಚಿದ್ರು, ಫುಡ್ ಪ್ಯಾಕ್ ಕೊಟ್ರು. ತೇಜಸ್ವಿನಿ ಸೂರ್ಯ ಏನ್ ಮಾಡಿದ್ರು? ಅವರು ಒಂದ್ ಕಡೆ ಮಾಡಿಲ್ಲ ಸರ್. ಕೇಳಿ ನೋಡಿ, ಇಲ್ಲಿ ಯಾರಿಗಾದ್ರು ಕೇಳಿ ನೋಡಿ, ಏನು ಮಾಡ್ಲಿಲ್ಲ. ಅವರು ಬಂದ್ರು, ಕನ್ನಡಕ ಹಾಕೊಂಡ್ರು, ಇಲ್ಲಿ ಓಡಾಡಿದ್ರು, ಹೋದ್ರು, ಕಾಫಿ ಕುಡಿದು ಹೋದ್ರು. ಅದೆಲ್ಲ ಜನಕ್ಕೆ ಬೇಕಾಗಿರೋದು ಫುಡ್. ಆ ಟೈಮ್ನಲ್ಲಿ ನಾವ್ ಏನ್ ಕೊಡ್ತೀವಲ್ಲ ಅದು ಯಾವತ್ತು ಕಾಯುತ್ತೆ. ಒಬ್ಬ ಮನುಷ್ಯನ್ ಕಾಯದೆ ದಾನ ಧರ್ಮ ಅಂತ ಮಾಡಿದಾಗ ಕಾಯುತ್ತೆ ಅವ್ರನ್ನ. ಅದು ಬಿಟ್ಬಿಟ್ರೆ ಸರಿ ಸರ್. ಥ್ಯಾಂಕ್ ಯು. ಹೇಳಿ ಸರ್, ಈ ಸಲ ನಿಮ್ಮ ಪ್ರಕಾರ ಯಾವ ಸರ್ಕಾರ ಬರ್ಬೇಕು, ಯಾಕೆ ಬರ್ಬೇಕು ಸರ್? ನಮ್ಮ ಪ್ರಕಾರ ಏನಂತ ಹೇಳಿದ್ರೆ ಆಲ್ರೆಡಿ 10 ವರ್ಷ ಬಿಜೆಪಿ ಸರ್ಕಾರ ಮಾಡಿದೆ. ಹ್ಯಾಟ್ರಿಕಲ್ಲಿ ಬಿಜೆಪಿ ಸರ್ಕಾರ ಬಂತು ಅಂತ ಹೇಳಿದ್ರೆ ಒಂದು ಸ್ಥೀಮಿತವಾದ ಒಂದು ಪರಿಪಾಲನೆ ನಡೆಯುತ್ತೆ. ಆಮೇಲೆ ಯಾವ್ಯಾವ್ದು ಒಂದು ರೂಲ್ ಅನ್ನೋದು ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಒಂದು GST ಇರ್ಬೋದು, ಒಂದು ಈ ಉದ್ದಗಲಕ್ಕಾಗಿರೋ ರಸ್ತೆ ಇರ್ಬೋದು, ಏನು ಈ ಒಂದು ಉನ್ನತೀಕರಣ ಮತ್ತು ಬೆಳವಣಿಗೆ ಎಲ್ಲ ಆಗಿದೆ, ಇದು ಒಂದು ದೇಶಕ್ಕೆ ಒಂದು ಮಾದರಿಯಾದ ಒಂದು ದೇಶ ಆಗುತ್ತೆ. ಮತ್ತು ಇನ್ನೊಂದು ದೇಶದ ಹೊರಭಾಗದಲ್ಲಿ ತಗೊಂಡ್ರೆ ಪ್ರತಿಯೊಬ್ಬರಿಗೂ ನಮ್ಮ ಬಿಜೆಪಿ ಸರ್ಕಾರ ಬಂದಾಗ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಭಯ ಇದೆ. ನಮ್ಮ ಒಂದು ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ನಮ್ಮ ಒಂದು ವಾಣಿಜ್ಯ ವ್ಯವಹಾರ ಇರ್ಬೋದು, GST ಕಲೆಕ್ಷನ್ಸ್ ಇರ್ಬೋದು, ಮತ್ತು ಪ್ರತಿಯೊಬ್ಬರಿಗೂ ನಮ್ಮ ದೇಶದ ಮೇಲೆ ಹೊರಗಿನ ಪ್ರಪಂಚದವರಿಗೆ ಒಂದು ಅಭಿಮಾನ ಬಂದಿದೆ. ಭಾರತ ಒಂದು ಭೂಪಟದಲ್ಲಿ ಒಂದು ನೋಡ್ಕೊಳ್ಳುವಂಥ ವ್ಯವಸ್ಥೆ ಸಿಕ್ಕಿದೆ. ಇವತ್ತು ಭೂಪಟದಲ್ಲಿ ಭಾರತ ಅಂತ ಹೇಳಿದ್ರೆ ಒಂದು ನಕ್ಷತ್ರ, ಒಂದು ಭಾರತ ಒಂದು ನಕ್ಷತ್ರ ಒಂದು ಪ್ರತಿಬಿಂಬಿಸ್ತಾ ಇದೆ. ಈ ಒಟ್ಟಾರೆಯಾಗಿ ನೋಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಆ ಕಮಲದ ಒಂದು ಏನೊಂದು ಐಕಾನ್ ಅಂತ ಏನಿದೆ, ಅದು ಒಂದು ಲಕ್ಷ್ಮಿ ಸಂಕೇತ ಇರ್ಬೋದು, ಮತ್ತೆ ನಮ್ಮ ಒಂದು ಪ್ರಭಾವಿ ಸಂಕೇತ ಇರ್ಬೋದು. ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆಯವರು ನಮ್ಮ ಬಗ್ಗೆ ಹಗುರವಾಗಿ ಮಾತಾಡೋದು ಕಡಿಮೆ ಆಗಿದೆ. ಮೊದಲು 45 ವರ್ಷ ನಾವು ಏನು ಮಾಡಿದ್ದೀವಿ ಅನ್ನೋದು ಅವ್ರ ಪ್ರಕಾರ ಅವ್ರು ಮಾಡಿದ್ದಾರೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ ಸರ್ಕಾರದ ಬಗ್ಗೆ ಮಾತಾಡೋ ಅಧಿಕಾರ ನಮಗಿಲ್ಲ. ಏನು ನಾವು ಈ ವಯಸ್ಕರದಲ್ಲಿ ನಾವು ನೋಡಿದ್ದೀವಿ, ಯೂತ್ ಐಕಾನ್ ಅಂತ ಏನು ಇವತ್ತು ಇಂಡಿಯಾದಲ್ಲಿ ಇದ್ದಾರೆ, ಎಲ್ಲ ಯೂತ್ಸ್ ಜಾಸ್ತಿ ಇದ್ದಾರೆ. ಪ್ರೊಡಕ್ಷನ್ ತಗೊಂಡ್ರೆ ನಮಗೆ ಒಂದು ಮೊಬೈಲ್ ಇರೋ ಕಡೆ 2 ಮೊಬೈಲ್ ಬೇಕು, ಒಂದು ಗಾಡಿ ಇರೋರಿಗೆ 2 ಗಾಡಿ ಬೇಕು, ಒಂದು XUV ಬೇಕಾಗುತ್ತೆ, ಒಂದು 4 ವೀಲರ್ ಬೇಕಾಗುತ್ತೆ. ಈ ಥರ ಒಂದು GST ಸಿಸ್ಟಮ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಸೇಲ್ಸ್ ಜಾಸ್ತಿ ಇದೆ, GDP ಜಾಸ್ತಿ ಇದೆ, ಗ್ರೋತ್ ಜಾಸ್ತಿ ಇದೆ. ಮಾದರಿ ಅಂದರೆ ಟ್ರಾನ್ಸ್ಪರೆನ್ಸಿ ನೋಡ್ತಾ ಇದ್ದೀವಿ. ಮೊದಲು ನಾವು ಟ್ರಾನ್ಸ್ಪರೆನ್ಸಿ ನೋಡ್ತಾ ಇಲ್ಲ. ಪ್ರತಿಯೊಂದು RTI ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ. ಯಾಕಂದ್ರೆ ಈಗ ಏನೇ ಒಂದು RTI ಹಾಕಿದ್ರು ಸಿಗ್ತಾ ಇದೆ, ವಿಷಯ ಸಿಗ್ತಾ ಇದೆ. ಆಮೇಲೆ ಕೇಸ್ ಡಿಸಿಷನ್ ಇರ್ಬೋದು, ಜಾಸ್ತಿ ಹೋಗ್ತಾ ಇದೆ, ಫ್ಲೋ ಜಾಸ್ತಿ ಇದೆ, ಎಲ್ಲ ಡಿಜಿಟಲ್ ಆಗಿದೆ, ಎಲ್ಲ ಡಿಜಿಟಲ್ ಪೇಮೆಂಟ್ ಬಂತು. ನೋಡಿ, ATM ತೆಗಿಬೇಕು ಅಂತಿದ್ದಾರೆ. ನೆಕ್ಸ್ಟ್ ಒಂದು ಕರೆನ್ಸಿ ಪ್ರಿಂಟ್ ಆಗೋದಕ್ಕೆ ನಿಮಗೆ 15ರಿಂದ 20 ರೂಪಾಯಿ ಆಗುತ್ತೆ. ಒಂದು ಕಾಯಿನ್ ಪ್ರಿಂಟ್ ಮಾಡೋದಕ್ಕೆ ನಿಮಗೆ ಎಷ್ಟು 25 ಪೈಸಾ ಕಾಯಿನ್, 50 ಪೈಸಾ ಕಾಯಿನ್ ಪ್ರಿಂಟ್ ಮಾಡೋದಕ್ಕೆ 25 ಪೈಸಾ ಆಗುತ್ತೆ. ಇದೆಲ್ಲ ಲಾಸ್ ಇದ್ದಾನೆ. ಎಲ್ಲೋ ಒಂದ್ ಕಡೆ ಸೋರಿಕೆ ಇದೆ, ನಾನು ಇಲ್ಲ ಅಂತ ಹೇಳ್ತಲ್ಲ. ರಾಜಕೀಯ ಅನ್ನೋದು ಸೋರಿಕೆ ಇದ್ದೇ ಇರುತ್ತೆ, ಆದ್ರೆ ಕಡಿಮೆ ಆಗಿದೆ. ಈಗ ಡೆಪಾಸಿಟ್ ಮಾಡ್ಬೇಕಾದ್ರೆ ಬ್ಯಾಂಕ್ ಹೋಗ್ಬೇಕಾಗಿತ್ತು. ಒಂದು ನೆಕ್ಸ್ಟ್ ಮೌಲ್ಯ ಬಂತು, ಒಂದು ಮೌಲ್ಯಮಾಪನ ಮಾಡ್ಕೊಳ್ಬೇಕು ಅಂದ್ರೆ ಪ್ರತಿಯೊಬ್ಬರು ಮೌಲ್ಯಮಾಪನ ಮಾಡ್ಕೋಬೇಕು. ಒಬ್ಬ ಪ್ರಧಾನಿ ಆದವನು 16 ಅವರು 18 ಅವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಈಸ್ ಅವರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಫಾದರ್ ಆಫ್ ದ ನೇಷನ್. ಆಯ್ತಾ? ಒಬ್ಬರು ನಿಸ್ವಾರ್ಥವಾಗಿ ದುಡಿತಾ ಇದ್ದಾರೆ, ಅದು ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅಲ್ವಾ? ಅವ್ರ ಹಿಂದೆ ಮುಂದೆ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ ರೀ ಅಲ್ವಾ? ಈಗ ನಮ್ಮ ಮುಂದೆ ಇರುತ್ತಾ? ಅಂದ್ರೆ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿನೂ ಆ ಥರ 360 ಡಿಗ್ರಿ ಕ್ಯಾಮ್ರಾ ಇತ್ತು ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಅಲ್ವಾ? ಸೊ
ಸೋರಿಕೆ ಕಡಿಮೆ ಆಗುತ್ತೆ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ. ಅವರೇ ಸ್ವಂತವಾಗಿ ಬಂದು ನಿರ್ಧಾರ ಮಾಡ್ಕೋಬೇಕು, ನನ್ನ ಆಸ್ತಿ ಇಷ್ಟಿದೆ, ನಾನೇ ಕೊಡ್ತಾ ಇದ್ದೀನಿ ಅಂತ. ಒಂದಿನ ಬರುತ್ತೆ, ಅದು ಖಂಡಿತವಾಗ್ಲು ಕಾಯ್ಬೇಕು. ಕಾಲಾಯ ತಸ್ಮೈ ನಮಃ. ಅಲ್ಲ ಸರ್, ಇವಾಗ ಕಾಂಗ್ರೆಸ್ ಅವರು ಬಾಜೆಗಳು ಕೊಡ್ತಿದ್ದಾರೆ, ಅದೇನಾದ್ರು ಎಫೆಕ್ಟ್ ಆಗ್ಬೋದು ಎಲೆಕ್ಷನ್ಗೆ? ಖಂಡಿತ ಆಗುತ್ತೆ. ಯಾಕೆಂತ ಹೇಳಿದ್ರೆ ಜನಗಳಿಗೆ ಫ್ರೀ ಆಗಿ ಮೊದಲಿಗೆ ಒಂದು ಸಮಾನ ಇತ್ತು ರೀ. ನಮ್ಮ ಊರ್ ಕಡೆಯಿಂದ ಬಂದ್ರೆ ನಾವೊಂದು ಉಪಯೋಗಿಸಿರೋ ಶರ್ಟ್ ಕೊಟ್ರೆ, ಪುಸ್ತಕ ಕೊಟ್ರೆ ತಗೊಂಡು ಹೋಗ್ತಾ ಇದ್ವಿ. ಈಗ ಮಕ್ಕಳು ನಾವು ಹೋದ ವರ್ಷ ಚೆನ್ನಾಗಿಟ್ಟಿರೋ ಪುಸ್ತಕನೇ ತಗೊಳಲ್ಲ, ಹೊಸ ಪುಸ್ತಕ ಬೇಕು ಅಂತಾರೆ. ನಾವು ಊರಿಂದ ಬಂದಿರೋರಿಗೆ ಹಳೆ ನಮ್ದು ಪ್ಯಾಂಟ್ ಶರ್ಟ್ ಕೊಟ್ರೆ ತಗೊಂಡು ಹೋಗ್ತಾ ಇಲ್ಲ. ನಾನು ವಾಸ್ತವ ಹೇಳ್ತಾ ಇದ್ದೀನಿ. ಇವತ್ತು ಅವರು ಹೋಗಲ್ಲ, 200 ರೂಪಾಯಿ ಬಟ್ಟೆ ಸಿಗುತ್ತೆ, ನಿನ್ನ ಹತ್ರ ಯಾರು ಬಟ್ಟೆ ತಗೊಳ್ಳೋರು ಅಂತಾರೆ. ಈ ಬಿಟ್ಟಿ ಭಾಗ್ಯಗಳೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ, ಆಯ್ತಾ? ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ಊಟ ಅವರೇ ಒದಗಿಸ್ಕೋಬೇಕು, ಅವರೇ ತಿನ್ಬೇಕು. ಸ್ವಾಭಿಮಾನಿ ಭಾರತೀಯರಾಗಿದ್ದಾರೆ ಎಲ್ಲರೂ. ಈ ಟೆಂಪ್ರವರಿ ಆಗಿ ನಡೆದಿರ್ಬೇಕು ಅಲ್ಲ. ಪಾಪ ಕೆಳವರ್ಗದವ್ರು ಇದ್ದಾರೆ, ಊಟಕ್ಕೂ ಇಲ್ದಿರೋರು ಇದ್ದಾರೆ, ಅವ್ರು ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಸೌಲಭ್ಯ ತಗೊಳ್ಳಿ, ಅದು ಅವ್ರ ನಿರ್ಧಾರಕ್ಕೆ ಬಿಟ್ಟಿದ್ದು. ಆದ್ರೆ ಒಟ್ಟಾರೆಯಾಗಿ ಕೂಲಂಕುಷವಾಗಿ ಒಟ್ಟಾರೆಯಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಅವರು ಸ್ವಾಭಾವಿಕವಾಗಿ ಮೌಲ್ಯಮಾಪನ ಮಾಡ್ಕೊಂಡ್ರೆ, ನಾನು ನನ್ನ ದುಡ್ಡು ನನಗೆ ಸಿಗ್ತಾ ಇದೆ, ಆದ್ರೆ ನನ್ನ ನಿರ್ಧಾರದ ಮತ ಯಾರಿಗೆ ಹಾಕ್ಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ. ಈ 6 ತಿಂಗಳಲ್ಲಿ ನೋಡಿ, ಮುಂದಿನ 3 ತಿಂಗಳಲ್ಲಿ ಈಗ ಎಲ್ಲ ಮೊದಲು ಒಂದು ಸ್ಥಿತಿ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೋಡಿದ್ರಿ, ಟೌನ್ ಹಾಲ್ ಅಡ ಇಟ್ಟಿದ್ರು, ಮಾರ್ಕೆಟ್ ಅಡ ಇಟ್ಟಿದ್ರು. ನೆಕ್ಸ್ಟ್ ಇನ್ನು ಯಾವ್ಯಾವ ಕ್ಷೇತ್ರ ರಸ್ತೆನೂ ಅಡ ಇಟ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಹಂಗೆ ಈಗ ಆಲ್ರೆಡಿ ಕೇರಳ ಬಂದಿದೆ, ನಮ್ಮನೆ ನೋಡಿದ್ರೆ ನ್ಯೂಸ್ ಅಲ್ಲಿ. ಕೇರಳ ಅಷ್ಟೊಂದು ಡಿಫಿಷಿಯೆಂಟ್ ಆಗ್ಬಿಟ್ಟು ಇವಾಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ. ಕರ್ನಾಟಕ, ಹೈದರಾಬಾದ್ ಎಲ್ಲೆಲ್ಲಿ ಬಿಟ್ಟಿ ಬಗ್ಗೆ ಕೊಟ್ಟಿದ್ದಾರೆ. ತಲೆದಂಡ ಸಾಲ ಅಂತ ನಿಮಗೆ ಗೊತ್ತಿರಬೇಕು. ಈಗ ಕರ್ನಾಟಕದಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇರೋರ ಮೇಲೆ ಇಷ್ಟು ಸಾಲ ಅಂತ ಇದೆ. ಬರೇ ನಮ್ಮ ಅಪ್ಪ ಕೊಟ್ಟಿಲ್ಲ, ನಮ್ಮ ತಾತ ಕೊಟ್ಟಿಲ್ಲ ಸಾಲ, ಸರ್ಕಾರ ನಮ್ಗೆ ಸಾಲ ಹಾಕಿಟ್ಟಿದ್ದಾರೆ. ಅದು ನೀವಲ್ಲ, ನಾವಲ್ಲ. ಈಗ ಹೆಂಗೆ ನಾವು ಈ ಕ್ಯಾಮ್ರಾದಲ್ಲಿ ನಾವು ಫೈನ್ ಕಟ್ಟಿರ್ತೀವೋ, ಇನ್ಬಿಲ್ಟ್ ಸಾಲ ನಿಮ್ಮ ತಲೆ ಮೇಲೆ ಇದೆ. ಈಗ ಬಿಟ್ಟಿ ಬಾಕಿದ ಸಾಲ ಏನ್ ನಿಮ್ಮ ಅಜ್ಜಿ ತಗೊಂಡಿದಾರೋ, ನಿಮ್ಮ ಅಮ್ಮ ತಗೊಂಡಿದಾರೋ, ನಿಮ್ಮ ತಂಗಿ ತಗೊಂಡಿದಾರೋ, ಅವ್ರದೆಲ್ಲ ಸಾಲ ನಾವು ತೀರ್ಸ್ಬೇಕು. ಇವಾಗ ಯಾರೋ ಆಟೋದವ್ರು ಹೇಳ್ತಾರೆ, ಸರ್ ಹೆಣ್ಮಕ್ಳು ಕೊಟ್ಟರೆ ನಮ್ಗೆ ಕೊಟ್ಟಿಲ್ಲ ಅಂತ. ಸರ್ ಅವ್ರು ಕೊಟ್ಟರೆ ನಿಮ್ಮ ಹತ್ರ ವಾಪಸ್ ಇಸ್ಕೊತಾರೆ. ನೆಕ್ಸ್ಟ್ ಬರುತ್ತೆ ಒಂದು ಸೀನು, ಕಾದು ನೋಡಿ. ನೀವ್ ಹೇಳ್ತಿರೋದು ಗಂಡಸರಿಂದ ನಾನು ಒಟ್ಟಾರೆ ಹೇಳ್ಬೇಕು ಅಂದ್ರೆ, ಅಭಿ ಪಿಕ್ಚರ್ ಬಾಕಿ ಹೇ. ಸೈಡ್ ರೀಲ್ ಮಾತ್ರ ತೋರ್ಸವ್ರೆ, ಇನ್ನು ಪಿಕ್ಚರ್ ಬಾಕಿ ಇದೆ, ನೋಡ್ತಾ ಇರಿ. ನಿಮ್ ಪ್ರಕಾರ ಸೆಂಟ್ರಲ್ ಅಲ್ಲಿ ಮೋದಿ ಬರ್ಲೇಬೇಕು? ಇಲ್ಲ ನೋಡ್ರಿ, ದೇಶದ ಒಗ್ಗಟ್ಟಾಗಿ ಯೋಚನೆ ಮಾಡಬೇಕು ಅಂತ ಹೇಳಿ ನೋಡ್ರಿ. ಒಂದು ಜಿಲ್ಲಾ ಪಂಚಾಯತಿ ತಗೊಂಡ್ರೆ ಅಲ್ಲಿ ಲೋಕಲ್ ಲೀಡರ್ ಇರ್ತಾರೆ, ಅವನೇ ಬರಲಿ. ಒಂದು ಕೌನ್ಸಿಲರ್, ನಮ್ಮ ಆಪ್ತ ರವಿ ಇರ್ತಾರೆ, ರವಿ ಕೌನ್ಸಿಲರ್ ಆದ್ರೆ ನಾಳೆ ನಮ್ ರವಿ ಬೇಕಾದ್ರೆ ರವಿ ಇಲ್ಲಿ ನಮ್ ಜೊತೆ ಬರ್ತಾರೆ ದಿನ ಸಂಪರ್ಕಕ್ಕೆ, ರಸ್ತೆ ಕ್ಲೀನ್ ಮಾಡ್ಸೋದಕ್ಕೆ, ರಸ್ತೆ ಬೀದಿ ದೀಪ ನೋಡೋದಕ್ಕೆ, ವಿದ್ಯಾವರ್ಧಕ ಶಾಲೆಗಳು ಸರಿ ಮಾಡೋದಕ್ಕೆ ರವಿ ಇರ್ತಾರೆ, ನೋಡ್ಕೊಂತಾರೆ. ಒಂದು MLA ಅಂತ ಹೇಳಿದ್ರೆ ಇವ್ರು ಅದಕ್ಕಿಂತ ಮೇಲ್ಪಟ್ಟವ್ರು, ಅವರು ಲೋಕಲ್ ಬೇಕಾಗುತ್ತೆ. ಆದ್ರೆ ಸೆಂಟ್ರಲ್ ಅಲ್ಲಿ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಭಾವಿ ವ್ಯಕ್ತಿಗಳು ಬೇಕು. ಅಂದ್ರೆ ಒಟ್ಟಾರೆಯಾಗಿ ಒಂದ್ ಸರ್ಕಾರ ಇರಬೇಕು, ಚಿತ್ರಾನ್ನ ಸರ್ಕಾರ ಆಗ್ಬಾರ್ದು. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಏನ್ 28 ಸೀಟ್ ಕೊಟ್ರೆ ಏನಾಗುತ್ತೆ ಅಂದ್ರೆ, ನಮಗೂ ಒಂದ್ ಮೌಲ್ಯ ಇರುತ್ತೆ. ಆಮೇಲೆ ಪ್ರತಿಯೊಬ್ಬರನ್ನು ಕುತ್ತಿನ ಪಟ್ಟಿ ಹಿಡ್ಕೊಂಡು ಕೇಳೋ ಅಂತ ಅಧಿಕಾರ ನಿಮ್ಗಿದೆ, ಆದ್ರೆ ಯಾರು ಕೇಳ್ತಾ ಇಲ್ಲ. ನಾವು ಸರಿಯಾಗಿಲ್ಲ ರೀ. ಫಸ್ಟ್ ಒಬ್ಬ ರಾಜಕೀಯದವ್ರು ಸರಿಯಾಗಿದ್ದಾರೆ, ನಾವು ಅವ್ರು ಕೇಳ್ತಾ ಇಲ್ಲ. ಯಾರೇ ಸರ್ಕಾರ ಬರಲಿ, ಒಂದ್ ಸರ್ಕಾರ ಕೊಡಿ, ನೀವು ಕೈ ಹಿಡ್ಕೊಂಡು ಕೇಳಿ, ನನ್ಗೆ ಆಗ್ಬೇಕು ಕೆಲಸ, ಯಾಕೆ ಮಾಡ್ತಾ ಇಲ್ಲ ಅಂತ. ಮೊದ್ಲು ಒಂದು ನಮ್ಮ ತಾತನ ಕಾಲದಲ್ಲಿ ಇತ್ತು, ಒಂದು ಸಣ್ಣ ಸಮಸ್ಯೆ ಇತ್ತು ಅಂದ್ರೆ ಇಡೀ ಏರಿಯಾದವರೆಲ್ಲ ಹೋಗಿ ಕೇಳ್ತಾ ಇದ್ವಿ, ಬನ್ರಿ ಇಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ. ಇವತ್ತು ಯಾರು ಕೇಳ್ತಾ ಇಲ್ಲ. ಮೊಬೈಲ್ ನೋಡಕ್ಕೆ ಟೈಮ್ ಇಲ್ಲ, ಏನ್ ಮಾಡ್ತೀವಿ? ಈ ತರ ಪರಿಸ್ಥಿತಿನಲ್ಲಿ ಒಂದ್ ಸರ್ಕಾರ. ಇವಾಗ ಯೂತ್ಸ್ಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವಾಗ ಯೂತ್ಸ್ಗಳು ಅವ್ರದೇ ಪ್ರಪಂಚದಲ್ಲಿ ಇರ್ತಾರೆ. ಅವ್ರಿಗೆ ದೇಶದ ನಾಲೆಡ್ಜ್ ಅರಿವಿರಲ್ಲ ಕೆಲವೊಂದಿಷ್ಟು ಜನಕ್ಕೆ. ಯೂತ್ಗೆ ಅರಿವಿದೆ, ಏನಾಗುತ್ತೆ ಅಂತ ಹೇಳಿದ್ರೆ ಮೌಲ್ಯಗಳು ಗೊತ್ತಿಲ್ಲ. ಅವ್ರಿಗೆ ಅರಿವಿದೆ, ಅರಿವಿಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಏನಂದ್ರೆ ಡಿಜಿಟಲ್ ಮೀಡಿಯಾ ಅಲ್ಲ ಅರಿವಿದೆ. ಈಗ ನೋಡಿ, ಎಲ್ಲರೂ ಎಲೆಕ್ಷನ್ ವೋಟರ್ ID ಕಾರ್ಡ್ ಮಾಡಿಸ್ಕೊತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅರಿವಿಲ್ಲದೆ ಮಾಡಿಸ್ತಾ ಇಲ್ಲ, ಅರಿವಿದೆ. ಅವರಲ್ಲೇ ಒಳಗೆ ಚರ್ಚೆ ನಡೀತಾ ಇದೆ. ಈ ಸಲ ನೋಡಿ ಒಂದು ಬೃಹತ್ತಾಕಾರ ಬೆಳವಣಿಗೆ ಆಗತ್ತೆ. ಡೆಫಿನೆಟ್ ಆಗಿ ಯೂತ್ಸೇ ಬಂದು ನಿಂತ್ಕೊಂಡು ವೋಟ್ ಮಾಡ್ತಾರೆ, ಖಂಡಿತವಾಗ್ಲೂ ಆಗತ್ತೆ. ಏನಂದ್ರೆ ಇಟ್ಸ್ ಅ ಟೈಮ್ ಆಫ್ ಒಂದು ರೆವಲ್ಯೂಷನ್. ಒಂದು ಸಲ ರೆವಲ್ಯೂಷನ್ ಆಗತ್ತೆ. ಈ ಸಲ ನೋಡಿ, ಒಂದು ಹಿಕಪ್ಸ್ ಇರುತ್ತೆ, ಒಬ್ಬನಿಗೆ ಆಧಾರ್ ಕಾರ್ಡ್ ಸಮಸ್ಯೆ ಇರುತ್ತೆ, ಪ್ಯಾನ್ ಕಾರ್ಡ್ ಸಮಸ್ಯೆ ಇರುತ್ತೆ, ಅಕೌಂಟ್ ಸಮಸ್ಯೆ ಇರುತ್ತೆ. ಇದೆಲ್ಲಾನು ಮೀರಿ ಒಂದು ವೋಟ್ ಮಾಡಕ್ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ ವೋಟಿಂಗ್ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಬಟ್ ಒಂದ್ ಒಳ್ಳೆ ರೆವಲ್ಯೂಷನ್. ಇವಾಗ ಕಾಂಗ್ರೆಸ್ ಅವರು ಇದು EVM ಮಿಷಿನ್ ಫೇಕ್ ಮಾಡ್ತಿದ್ದಾರೆ, ಅದ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ವೋಟಿಂಗ್ ಮಿಷಿನ್, EVM ಮಿಷಿನ್ ಇಲ್ಲ ಸರ್, ನಿಮ್ ಮೊಬೈಲ್ನೇ ಫೇಕ್ ಮಾಡಕ್ ಆಗಲ್ಲ. ನಿಮ್ UPI ID ಯಾರು ಫೇಕ್ ಮಾಡಕ್ ಆಗತ್ತೇನ್ರಿ? ಅಲ್ಲ ಸರ್, ಇವಾಗ ಒಂದಿಬ್ರಲ್ಲ ಅಂದ್ರೆ ಸರ್, ಕೇಳಿಲಿ, ನಿಮ್ UPI ನಿಮ್ಮ ಮೊಬೈಲ್ ಎಲ್ಲರದು ಡಿಜಿಟಲ್ ಇದೆ, ನಮ್ ಇಷ್ಟು ಜನದ ಮೊಬೈಲ್ ಇದೆ. ಈಗ ನಮ್ಮ ಅಶೋಕನು ಇಲ್ಲಿ UPI ID ಪೇಮೆಂಟ್ ಮಾಡ್ಕೊತಾನೆ. ಸರ್ ನನ್ಗೆ 500 ರೂಪಾಯಿ ಬಂದ್ಬಿಡ್ತು ಅಂತ ಹೇಳ್ತಾನ, 30 ರೂಪಾಯಿ ಬಂದ್ರೆ ಅವನು ಟೋಕನ್ ಕೊಡೋದು. ಹಂಗೇನೆ ನಿಮ್ಮಿಂದ 1 ರೂಪಾಯಿ ತಗೊಂಡ್ರೆ ಗೊತ್ತಾಗಲ್ವೇನ್ರಿ ನಿಮ್ಗೆ? SMS ಬರಲ್ವೇನ್ರಿ? ನೀವು ಅಷ್ಟೇನ್ ದಡ್ರೇನ್ರಿ? ನೀವು ಏನೋ ಮಾತಾಡ್ತಾರೆ ಅಂತ ಕೇಳಕ್ ಆಗಲ್ಲ ರೀ.
ಪ್ರತಿಯೊಂದು ಯುನೀಕ್ ಐಡಿಸ್ ಇದೆ ಅಲ್ಲಿ, ಆಯ್ತಾ? ನಿಮ್ಮ ನಂಬರ್ ಇಂದ ಏನು ಮೊಬೈಲ್ ನಂಬರ್ ಇಂದ UPI ID ಬಂದ್ರೆ ನಿಮ್ ಡಿಡಕ್ಷನ್ ಆಗೋದು. ಡಿಜಿಟಲ್ ಇಂಡಿಯಾ ಏನು ಎಂತೆಂತ ಭಯಾನಕರಿದ್ದಾರೆ ಡಿಜಿಟಲ್ ಇಂಡಿಯಾದಲ್ಲಿ, ಭಾರತದಲ್ಲಿ ಅಷ್ಟೋ ಪ್ರತ್ಯೇಕವಾಗಿರೋ ದೇಶದಲ್ಲಿ ಡಿಜಿಟಲ್ ID ಇಟ್ಕೊಂಡು ಫೇಕ್ ಮಾಡಕ್ಕಾಗತ್ತೇನ್ರಿ? ಒಂದ್ ಮೊಬೈಲ್ ನಂಬರೇ ಫೇಕ್ ಮಾಡಕ್ಕಾಗೋದಿಲ್ಲ. 100 ಜನ 100 ಮಾತಾಡ್ಬೋದು, ಸಾಧ್ಯನೇ ಇಲ್ಲ. ಖಂಡಿತವಾಗ್ಲು ಯಾರೋ ಬುದ್ಧಿಮಾಂದರ್ ಮಾತಾಡ್ಬೋದು, ಬುದ್ಧಿ ಇಲ್ದಿರೋ ವ್ಯಕ್ತಿಗಳು ಮಾತಾಡ್ಬೋದು. ಬುದ್ಧಿ ಇರೋಂತ ವ್ಯಕ್ತಿ ಒಂದು ಮೊಬೈಲ್ ಮಕ್ಕಳು ಬದಲಾವಣೆ ಮಾಡಕ್ಕಾಗೋದಿಲ್ಲ. ನೀವೇನ್ ಹೇಳ್ತೀರಾ? ಯಾರೋ ಅದೇ ಸರ್, ಇವಾಗ ಅಲ್ಲಿ ಹೇಳಿದ್ರು ಈ ಸಲ ಫೇಕ್ ಮಾಡಿ ಜಯನಗರದಲ್ಲಿ ಸೌಮ್ಯ ರೆಡ್ಡಿ ಅವ್ರನ್ನ ಸೋಲ್ಸಿದ್ರು ಅಂತ. ಅದಕ್ಕೆ ನಾನು ಕೇಳಿದೆ ಸರ್. ಖಂಡಿತ ಇಲ್ಲ ಸರ್, ಆತರ ಎಲ್ಲ ನೋಡಿ ಸಾಧ್ಯನೇ ಇಲ್ಲ. ಇತಿಹಾಸ ಪುಟಗಳಲ್ಲಿ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ಜಯನಗರ, ಬಸವನಗುಡಿ ಇದೆಲ್ಲ ಬಿಜೆಪಿ ಕ್ಷೇತ್ರ, ಆಯ್ತಾ? ಇದ್ರಲ್ಲಿ ಯಾರು ಬದಲಾವಣೆ ಮಾಡಿಲ್ಲ. ಬದಲಾವಣೆ ಆದವ್ರು ಮಾತಾಡೋ ಬೇರೆ ತರ, ಬದಲಾವಣೆ ಆಗದಿರೋರು ಮಾಡೋದು ಬೇರೆ ತರ, ಆಯ್ತಾ? ಹಂಗಂದ್ರೆ ನೋಡಿ, ಭಗವಂತನೂ ಒಬ್ಬ ಇದ್ದಾನೆ, ಅವ್ರ ಗೆಲ್ಬೋದಿತ್ತಲ್ಲ. ಹಾಗಂದ್ರೆ ಸರ್, ಗೆಲುವು ನಿಮ್ಮ ಹತ್ರ ಇದ್ರೆ ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ಅದು ಜನನ ನಿರ್ಧಾರ ಮಾಡೋದು. ಯಾರು ಇದು ನಾವು ನಿಂತ್ಕೊಂಡು ಮಾತಾಡ್ತಾ ಇರೋದು ಪುಣ್ಯ ಭೂಮಿ. ಇಲ್ಲಿ ಈ ಗಣೇಶನ್ ಪಾಸಿಟಿವ್ ಎನರ್ಜಿ ಇದೆ. ಯಾರು ಸುಮ್ಮನೆ ಈಗ ಮೋದಿ ಅವರು ರಾಮ ಮಂದಿರನ ಇದ್ ಮಾಡಿದ್ರು ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ರಾಮ ನಮ್ಮ ದೇಶದ್ದು ಪ್ರತ್ಯೇಕ, ನಮ್ಮ ಜೀವನಾಡಿ, ನಮ್ಮ ಭವಿಷ್ಯ. ಪೊಲಿಟಿಕ್ಸ್ ಗಿಮಿಕ್ಸ್ ಗೋಸ್ಕರ ರಾಮ ಮಂದಿರ ತಂದ್ರು ಅಂತ ಅಂತಿದ್ದಾರೆ. ನೋಡ್ರಿ, ರಾಮನ್ ಮಾಡೋದು, ಚರ್ಚ್ ಮಾಡೋದು, ಮಸೀದಿ ಮಾಡೋದು ಯಾವ್ದು ವೋಟ್ ಬ್ಯಾಂಕ್ ಆಗಲ್ಲ ರೀ. ಅದು ಒಂದು ಧರ್ಮದ ಪ್ರತೀಕ ರೀ. ನೋಡಿ, ನಿಮ್ಮ ವಂಶದ ದೇವ್ರಿರುತ್ತೆ, ನೀವು ಅದಕ್ಕೆ ಹೋಗ್ತೀರಾ, ಫಸ್ಟ್ ಪಕ್ಕದ ಮನೆ ದೇವ್ರಿಗೆ ಹೋಗ್ತೀರಾ ಅಲ್ವಾ? ನಮ್ಮ ದೇಶದಲ್ಲಿ ಒಬ್ಬ ಅವ್ನ ರಾಜನ ತರ ತಗೊಳ್ಳಿ, ಒಬ್ಬ ಮಾದರಿ ವ್ಯಕ್ತಿಯಾಗಿ ತಗೊಳ್ಳಿ, ದೇವರ ತರ ತಗೋಬೇಡಿ. ಒಬ್ಬ ತಂದೆ ಮಾತಿಗೆ ಬೆಲೆ ಕೊಟ್ಟವನು, ರಾಜ್ಯ ಜನತೆಗೆ ಇದು ಕೊಟ್ಟವನು, ಧರ್ಮಕ್ಕೆ ಮೌಲ್ಯಮಾಪನ ಕೊಟ್ಟವನು, ಧರ್ಮ ಎಲ್ಲಿದೆ ಅಲ್ಲಿ ನಡೆದವನು, ಉದ್ದಗಲಕ್ಕೂ ಭಾರತದ ಉದ್ದಗಲಕ್ಕೂ ಹೋಗಿ ಪ್ರಸರಿಸಿದ್ದಾನೆ ಅಲ್ವಾ? ಎಂತೆಂತ ನಿರ್ಧಾರಗಳು ಕೊಟ್ಟಿದ್ದಾನೆ. ಒಂದು ಮಾದರಿ ವ್ಯಕ್ತಿ ಅಲ್ವಾ ರಾಮನ್ನ. ಅವ್ನ ಏನಕ್ಕೆ ಮನುಷ್ಯನಾಗಿ ಹುಟ್ಟಿ ನಮ್ಗೆ ಮಾದರಿಯಾಗಿ ತೋರಿಸ್ಕೊಟ್ಟಂದ್ರೆ, ಒಬ್ಬ ಮನುಷ್ಯನಾಗಿ ಬಂದ್ರೆ ಮಾತ್ರ ನಮ್ಮ ಮನುಷ್ಯನ ಕಷ್ಟ ಜೀವನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಇಲ್ಲಾಂದ್ರೆ ಹೆಂಗ್ ಗೊತ್ತಾಗತ್ತೆ ರಾಮ ಅಂದ್ಬಿಟ್ಟು? ಅದಕ್ಕೆ ಕಲಿಯುಗದ ದೈವ ಅಂತ ಹೇಳೋದು ಅಲ್ವಾ? ಯಾವುದೇ ಪ್ರತ್ಯೇಕವಾಗಿ ರಾಮನ್ನ ಕಟ್ಟಿ ಅಥವಾ ಹಂಗಂತಿದ್ರೆ ಈ ಪೋಪ್ಗಳೆಲ್ಲ ಅಷ್ಟೊಂದು ಚರ್ಚ್ ಕಟ್ಟಿದರೆ ಅಲ್ಲಿ ಯಾಕೆ ಡಿಫ್ರೆನ್ಸಿಯೇಷನ್ ಇರುತ್ತೆ ಬೇರೆ ಕಡೆ ಎಲ್ಲ? ಓಕೆ ಸರ್, ಥ್ಯಾಂಕ್ ಯು ಸರ್.